साधनशीलस्य नित्यं वृद्धोपसेविनः चत्वारि तस्य वर्धन्ते ಆಯುರ್ವಿದ್ಯಾಯಶೋ ಬಲಂ. ಶ್ರೀ ಗುರುಭ್ಯೋ ನಮಃ. ಸೇವೆ ಎಂಬುದು ದೊಡ್ಡದಾದಂತಹ ಒಂದು ವಿಷಯವಾಗಿದೆ. ಸೇವೆ, ದಾನ ಎಲ್ಲವೂ ಒಂದೇ ಆಗುತ್ತೆ. ಸೇವೆ ಅಂತ ಹೇಳಿದ್ರೆ ನಿಷ್ಕಲ್ಮಶವಾದಂತಹ ಸೇವೆಯನ್ನ ನೀಡುವವನೇ ದೇವರಿಗೆ ಪ್ರಿಯವಾಗುತ್ತಾನೆ ಅಂತ ಹೇಳ್ತಾರೆ. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಾವು ದೇವರಿಗೆ ಸೇವೆಯನ್ನ ಮಾಡಿಸುವುದರ ಬದಲು ಜನಗಳ ಕಷ್ಟಕ್ಕೆ ನಾವು ಬೆನ್ನಾಗಿ, ಅವರ ಕಷ್ಟಕ್ಕೆ ಕೋಲಾಗಿ ಯಾವಾಗ ನಾವು ಸೇವೆಯನ್ನ ಮಾಡ್ತೀವೋ ಆಗ ಮಾತ್ರ ನಾವು ಜನಾರ್ದನನ ಸೇವೆಯನ್ನ ಮಾಡಿದಂತಾಗುತ್ತದೆ ಅಂತ ಪೂರ್ವಜರು ಹೇಳ್ತಾರೆ. ಹಾಗಾದ್ರೆ ಸೇವೆ ಅಂದ್ರೇನು? ಸೇವಾ ಧರ್ಮ ಪರಮಗಹನೋ ಯೋಗಿನಾಮಪ್ಯಗಮ್ಯ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಯೋಗಿಗಳಿಗೆ ಸೇವೆಯೇ ಪ್ರಮುಖವಾದಂತಹ ಮಹತ್ವವನ್ನು ನೀಡುತ್ತದೆ ಅಂತ. ಸೇವೆ ಅನ್ನೋದು ಅದಕ್ಕಿಂತ ಮೇಲಿನ ಸ್ತರವಾದಂತಹ ಯಾವುದೇ ಶ್ರೇಷ್ಠ ಗುಣಗಳು ಈ ಒಂದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತಾನೆ ಹೇಳ್ಬಹುದು. ಅಂತಹ ಅಮೂಲ್ಯವಾದಂತಹ ಸೇವೆಯನ್ನ ನಾವು ಯಾವಾಗ ಮಾಡ್ತೀವೋ ಆಗ ನಮ್ಮ ಮನಸ್ಸಿಗೆ ಆನಂದ ಆಗತ್ತೆ, ದುಃಖ ನಿವಾರಣೆಯಾಗತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ನಮ್ಮ ಜೊತೆಗೆ ಸ್ನೇಹಿತರು ಬರ್ತಾರೋ ಅಥವಾ ಸಂಬಂಧಿಗರು ಹೆಚ್ಚಾಗ್ತಾರೋ ಆಗ ನಮ್ಮ ಮನಸ್ಸಿನಲ್ಲಿರುವ ದುಃಖ ಕಡಿಮೆಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಸುಮ್ಮನೆ ಸ್ನೇಹಿತರನ್ನ ಮಾಡಿಕೊಂಡು ಕೇವಲ ನಮ್ಮ ಇಷ್ಟು ಪರಿಧಿಯಲ್ಲಿ ಸಂಬಂಧಿಕರನ್ನ ಮಾಡಿಕೊಂಡ್ರೆ ನಮ್ಮ ದುಃಖ ಕಡಿಮೆ ಆಗೋದಿಲ್ಲ. ಯಾವಾಗ ನಾವು ಸೇವೆಯನ್ನ ಮಾಡ್ತೀವೋ ಆಗ ಆ ಊರಿನ ಜನರೇ ತಮ್ಮ ಸಂಬಂಧಿಕರಾಗಿರಬಹುದು ಅಥವಾ ಆ ಒಂದು ಜಿಲ್ಲೆಯ ಜನರೇ ಸಂಬಂಧಿಕರಾಗಿರಬಹುದು. ಆಗ ಆತನ ಮನಸ್ಸಿಗೆ ಏನಾಗುತ್ತಂತ ಹೇಳಿದ್ರೆ ದುಃಖವು ನಿವಾರಣೆಯಾಗಿ ಸದಾ ಸಂತೋಷದಿಂದ ಬಾಳಲು ಸಾಧ್ಯ ಆಗತ್ತೆ. ಸಂತೋಷ ಇದ್ರೆ ಶತಾಯುಷಿಯಾಗಿ ಬದುಕಬಹುದು. ಯಾವುದೇ ಚಿಂತೆ ಇಲ್ದೇನೆ, ಯಾವುದೇ ಬೇಸರವಿಲ್ದೇನೆ ಯಾವಾಗ ನಾವು ಸೇವೆಯನ್ನ ಮಾಡ್ತೀವೋ ಆಗ ಮಾತ್ರ ಶ್ರೇಯಸ್ಸು ಉಂಟಾಗತ್ತೆ. ಸೇವೆಯಲ್ಲಿ ಎರಡು ವಿಧ, ಒಂದು ನಿಸ್ವಾರ್ಥ ಸೇವೆ, ಒಂದು ಸ್ವಾರ್ಥ ಸೇವೆ. ನಿಸ್ವಾರ್ಥ ಸೇವೆ ಅಂತ ಹೇಳಿದ್ರೆ ನಾವು ಯಾವ ಸೇವೆಯನ್ನ ಮಾಡ್ತೀವೋ ಆ ಸೇವೆಗೆ ಪ್ರತಿಫಲಾಪೇಕ್ಷೆಯನ್ನ ಅಪೇಕ್ಷಿಸದೇ ಇರುವುದೇ ನಿಸ್ವಾರ್ಥ ಸೇವೆ. ಯಾವಾಗ ನಾವು ನಮ್ಮ ಸೇವೆಗೆ ಅವರು ಅದನ್ನ ಕೊಡ್ಲಿ, ಇವರು ಇದನ್ನ ಕೊಡ್ಲಿ ಅಂತ ನಾವು ನಿರೀಕ್ಷೆಯನ್ನ ಮಾಡ್ತೀವೋ, ಅಪೇಕ್ಷಿಸ್ತೇವೋ ಅದು ಸ್ವಾರ್ಥ ಸೇವೆ. ಸ್ವಾರ್ಥ ಸೇವೆ ಎಂದಿಗೂ ಕೂಡ ನಮ್ಮನ್ನ ಏಳಿಗೆಯನ್ನ ಅದು ಬಯಸೋದಿಲ್ಲ. ಯಾವಾಗ್ಲೂ ಕೂಡ ನಮ್ಮ ಜೀವನವನ್ನ ಕುಂದಿಸುತ್ತೆ ಅಂತ ಹೇಳ್ತಾರೆ. ಯಾವಾಗ್ಲೂ ಕೂಡ ಸ್ವಾರ್ಥ ಇದ್ರೆ ನಮ್ಮ ಸಂಬಂಧಿಕರು ಯಾರು ಕೂಡ ನಮ್ಮ ಬಳಿ ಇರೋದಿಲ್ಲ. ನಿಸ್ವಾರ್ಥ ಸೇವೆಯೇ ಎಲ್ಲವನ್ನ ನೀಡುತ್ತದೆ ಅಂತ ಹೇಳ್ತಾರೆ. ಇದಕ್ಕೊಂದು ಗೀತೆಯನ್ನ ಕೇಳಬಹುದು. ಸೇವೆಯೆಂಬ ಯಜ್ಞದಲ್ಲಿ ಸವಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಅಂತ ಹೇಳಿದ್ರೆ ಸೇವೆ ಅನ್ನೋದು ಯಜ್ಞದ ರೀತಿಯಲ್ಲಿ ನಾವು ಯಜ್ಞವನ್ನ ಆರಂಭ ಮಾಡಿದಾಗ ಹೇಗೆ ನಾವು ಅದನ್ನ ಸಮಾಪ್ತಿ ಮಾಡುವವರೆಗೂ ನಮ್ಮ ಮನಸ್ಸಿನಲ್ಲಿ ಶಾಂತತೆ ಇರೋದಿಲ್ವೋ ಹಾಗೆಯೇ ಮುಗಿಸಿದ ನಂತರವೇ ನಾವು ಆ ಒಂದು ಸ್ಥಳದಿಂದ ಎದ್ದು ಹೋಗ್ತೇವೆ. ಹಾಗೆಯೇ ಸೇವೆ ಅನ್ನೋದು ಒಂದು ಯಜ್ಞ ಇದ್ದಂತೆ. ನಮ್ಮ ಆ ಜೀವನ ಪೂರ್ತಿ ಸೇವೆ ಎಂಬ ಯಜ್ಞದಲ್ಲಿ ಸವಿಧೆ ಅಂತ ಹೇಳಿದ್ರೆ ಯಾವಾಗ ನಾವು ಯಜ್ಞದಲ್ಲಿ ಒಂದು ಸವಿಧೆಯನ್ನ ಹಾಕ್ತೇವೆ ಆ ರೀತಿಯಾಗಿ ನಾವು ದುಡಿಬೇಕು. ಯಾವಾಗಲೂ ಕೂಡ
ನಾವು ಸೇವೆಯನ್ನ ಮಾಡಬೇಕು. ನಮ್ಮ ಧ್ಯೇಯ ಏನಾಗಿರ್ಬೇಕು? ಸೇವೆನೇ ಆಗಿರ್ಬೇಕು ಅಂತ ಯಾರು ಹೇಳ್ತಾರೆ? ಕವಿಗಳು ದೇಶಭಕ್ತಿ ಗೀತೆಯನ್ನ ರಚಿಸಬೇಕಾದ್ರೆ ಈ ಒಂದು ವಾಕ್ಯವನ್ನ ಹೇಳ್ತಾರೆ. ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತಾ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಕೆಚ್ಚಿನಿಂದ ಮುಂದೆ ಸಾಗಿ ಬರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸವಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಜಗತ್ನಲ್ಲಿ ಉಚ್ಚರು, ನೀಚರು, ಈ ಬಡವರು, ಬಗ್ಗರು, ಶ್ರೀಮಂತರು, ಹೆಚ್ಚು ಹಣವನ್ನ ಹೊಂದಿದವರು, ಈ ರೀತಿಯಾದಂತಹ ಚಿಂತನೆ ನಮ್ಮಲ್ಲಿ ವರ್ಣಭೇದ, ಜಾತಿ ಭೇದ ಹೆಚ್ಚಾಗಿ ಕಂಡುಬರುತ್ತೆ. ಶ್ರೀಮಂತರಿಗೆ ಮಧ್ಯಮ ವರ್ಗದವರನ್ನ ಕಂಡರೆ ಮಧ್ಯಮ ವರ್ಗದವರು ಬಡವರು ಅಂತ ಕಾಣಿಸ್ತಾರೆ. ಮಧ್ಯಮ ವರ್ಗದವರಿಗೆ ಕೆಳವರ್ಗದವರು ಬಡವರು ಅಂತ ಕಾಣಿಸ್ತಾರೆ. ಕೆಳವರ್ಗದವರಿಗೆ ಭಿಕ್ಷುಕರು ಬಡವರು ಅಂತ ಕಾಣ್ತಾರೆ. ಈ ರೀತಿ ಎಲ್ಲರಿಗೂ ಎಲ್ಲರೂ ಬಡವರೇ, ದೇವರಿಗೆ ಶ್ರೀಮಂತರು ಬಡವರು ಅಂತ ಕಾಣಿಸ್ತಾರೆ. ಈ ರೀತಿಯಾಗಿ ಎಲ್ಲರಿಗೂ ಎಲ್ಲರೂ ಬಡವರೇ ಅಂತ ಹೇಳಾದ್ಮೇಲೆ ಇಲ್ಲಿ ಭೇದ ಭಾವ ಮಾಡುವಂತಹ ಸಂಗತಿ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲರನ್ನೂ ಏಕರೀತಿಯಾಗಿ ಕಾಣಿ ಎಲ್ಲರ ಸೇವೆಯನ್ನ ಮಾಡಬೇಕು ನಾವು. ದೀನ ದಲಿತ ಸೇವೆಯೇ ಪರಮ ಆರಾಧನೆ, ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ, ದಿಟದಿ ನಾವು ಅಳಿಸಬೇಕು ನಡೆಯ ನುಡಿಯ ಅಂತರ, ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ಅಂತ ಹೇಳ್ತಾರೆ. ಈ ಒಂದು ಜಗತ್ನಲ್ಲಿ ದೀನ ದಲಿತರ ಸೇವೆಯೇ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು. ಕೇವಲ ಹೇಳೋದಲ್ಲ, ಅದನ್ನ ನಾವು ಪಾಲಿಸಿ ತೋರಿಸ್ಬೇಕು. ಆಗ ಮಾತ್ರ ನಮ್ಮ ಭಾರತ ಸರ್ವ ಧರ್ಮಕ್ಕೂ ಆದರ್ಶವಾಗತ್ತೆ. ನವ ಭಾರತವನ್ನ, ಆದರ್ಶ ಭಾರತವನ್ನ ಕಟ್ಟಕ್ಕೆ ನಮ್ಮಲ್ಲಿ ಸಾಧ್ಯ ಆಗತ್ತೆ. ಒಂದೂರಿನಲ್ಲಿ ಒಬ್ಬ ಇರ್ತಾನೆ, ಅವನ ಹೆಸರು ಗಿರೀಶ ಅಂತ ಹೇಳಿ. ಅವನು ಯಾವಾಗ್ಲೂ ಕೂಡ ಭಾಷಣವನ್ನ ಮಾಡ್ತಾ ಇರ್ತಾನೆ ಅಥವಾ ಶಿಕ್ಷಕನಾಗಿರ್ತಾನೆ. ಅವನು ಒಮ್ಮೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಾಲೆಗೆ ಕನ್ನಡ ಪಾಠವನ್ನ ತೆಗೊಳ್ಳೋಕೆ ಮೊದಲನೇ ಅವಧಿ ಹೋಗಿ ಮಕ್ಕಳಿಗೆ ಬೋಧಿಸ್ತಾನೆ. ಏನಂತ ಹೇಳಿದ್ರೆ, ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಅಂತ ಹೇಳಿದ್ರೆ ನೀವ್ ಯಾವಾಗ್ಲೂ ಸೇವೆಯನ್ನು ಮಾಡಬೇಕು ಅಂತ ಅವನು ಬೋಧಿಸ್ತಾನೆ. ಆ ಒಂದು ದಿನ ಅವಧಿಯೆಲ್ಲ ಮುಗಿಯುತ್ತೆ. ಸಂಜೆ 4:30 ಆಗತ್ತೆ. ಎಲ್ಲರೂ ಖುಷಿ ಖುಷಿಯಿಂದ ಹೋಗ್ತಾ ಇರ್ತಾರೆ. ಆ ಶಿಕ್ಷಕನು ಕೂಡ ಹೋಗ್ತಾ ಇರ್ತಾನೆ. ಮಧ್ಯದಲ್ಲಿ ಒಬ್ಬಳು ವೃದ್ಧೆ ಬರ್ತಾಳೆ. ವೃದ್ಧೆ ಬಂದು ಅವಳಿಗೆ ಕಾಣಿಸ್ತಾ ಇರೋದಿಲ್ಲ, ಶಕ್ತಿಹೀನಲಾಗಿರ್ತಾಳೆ. ಅವಳು ಆ ಒಂದು ಶಿಕ್ಷಕನನ್ನ ಕೇಳ್ತಾಳೆ, ಈ ಒಂದು ಬಲಬದಿಯಿಂದ ಎಡಬದಿಗೆ ಕೊಂಡೊಯ್ಯಿ ಅಂತ. ಅದಕ್ಕೆ ಒಂದು ಉತ್ತರ ಕೊಡ್ತಾನೆ, ಇಲ್ಲ ನಾನು ನಿನ್ಗೆ ಮಾಡ್ತೀನಿ ಅಂದ್ರೆ ನಾನು ನಿನ್ಗೆ ಕರ್ಕೊಂಡು ಹೋಗ್ತೀನಿ, ನೀನ್ ನನಗೆ ಏನನ್ನ ಕೊಡ್ತೀಯಾ ಅಂತ ಕೇಳ್ತಾನೆ. ಈ ರೀತಿಯಾದಂತಹ ಬೋಧನೆಗಳು ಮಾಡುವ ಬದಲು ಅವರು ಏನನ್ನ ಬೋಧನೆ ಮಾಡಿದರು ಅದನ್ನ ಪಾಲಿಸಬೇಕು. ಅವನು ಶಿಕ್ಷಕ ವೃತ್ತಿಯಲ್ಲಿ ಹೇಳ್ತಾನೆ, ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಅಂತ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ, ನಾನು ನಿನಗೆ ಮಾಡ್ಕೊಡ್ತೀನಿ ಅಂದ್ರೆ ಎಡಬದಿಗೆ ಕರ್ಕೊಂಡು ಹೋಗ್ತೀನಿ, ನೀ ನನಗೆ ಏನನ್ನ ಕೊಡ್ತೀಯಾ ಅಂತ ಕೇಳ್ತಾನೆ ಆ ಶಿಕ್ಷಕ. ಈ ರೀತಿಯಾದಂತಹ ಸ್ವಾರ್ಥ ಸೇವೆ ಅಥವಾ ನುಡಿದಂತೆ ನಡೆಯದೇ ಇರುವುದು ತುಂಬಾ ಅಪಾಯಕಾರಿಯಾಗುತ್ತದೆ. ಅದಕ್ಕೋಸ್ಕರ ನಾವು ಸೇವೆಯನ್ನ ಮಾಡ್ತಾನೆ ಇರಬೇಕು. ಈಗ ಸೇವಾ ಧರ್ಮ ಪರಮಗಹನೋ ಯೋಗಿನಾಮಪ್ಯಗಮ್ಯ ಅಂತ ಹೇಳಿದ್ರೆ, ಯೋಗಿಗಳಿಗೂ ಸೇವೆ ಕಷ್ಟಕರವಾಗಿದೆ ಅಂತ. ಆ ರೀತಿಯಾದಂತಹ ಸೇವೆಯನ್ನ ನಾವು ಪ್ರತಿದಿನ ಸೇವೆ ಎಂಬ ತಪಸ್ಸನ್ನ ನಾವು, ಸೇವೆ ಎಂಬ ದೇವರನ್ನ ನಾವು ಗುರಿಯಾಗಿಟ್ಕೊಂಡು ನಾವು ತಪಸ್ಸನ್ನ ಆಚರಿಸಬೇಕು.
ಯಾವಾಗ್ಲೂ ಸೇವೆ ದಾನ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ದಾನವು ಮಾಡಿದ್ರೂ ಶ್ರೇಷ್ಠತೆ ಬರುತ್ತೆ, ಸೇವೆಯನ್ನ ಮಾಡಿದ್ರೂ ಶ್ರೇಷ್ಠತೆ ಬರುತ್ತೆ. ದಾನ ಯಾವ ರೀತಿಯಾದಂತಹ ದಾನ ಮಾಡ್ಬೇಕಂತ ಹೇಳಿದ್ರೆ, ಒಂದೂರಿನಲ್ಲಿ ರಾಮು ಅಂತ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಮದ್ವೆ ಆಗ್ತಾನೆ. ಮದ್ವೆ ಆದ್ಮೇಲೆ ಹೆಂಡತಿ ಮಕ್ಕಳು ಎಲ್ಲರೂ ಆಗ್ತಾರೆ. ಆದ್ರೆ ಅವನ ಮನೆ ಕಡು ಬಡತನದಿಂದ ಕೂಡಿತ್ತು. ಯಾವುದೇ ರೀತಿಯಾದಂತಹ ಅನ್ನ ನೀರು ಇರಲಿಲ್ಲ. ಒಂದು ಹೊತ್ತಿಗೆ ಒಂದು ರೊಟ್ಟಿಯನ್ನ ತಿನ್ನಲು ಕೂಡ ಬಳಲ್ತಾ ಇರ್ತಾನೆ. ಆ ರಾಮುವಿನ ಮನೆಯಲ್ಲಿ ಒಮ್ಮೆ 5 ದಿನ ಊಟ ಸಿಗೋದಿಲ್ಲ. ಅವರು ಕಷ್ಟಪಟ್ಟು ಏನ್ ಮಾಡಿದ್ರು ಕೂಡ ಒಂದು ತೊಟ್ಟು ನೀರೂ ಕೂಡ ಸಿಗೋದಿಲ್ಲ. ಆ ರೀತಿಯಾದಂತಹ ಮನೆಗೆ ಒಂದು ದಿನ 4 ರೊಟ್ಟಿಗಳು ಹಾಗೆ ಒಂದು ಚೊಂಬು ನೀರು ಇಷ್ಟು ಸಿಕ್ಕಿರುತ್ತೆ. ಮೊದಲು ಅವನು ಮಕ್ಕಳಿಗೆ ಒಂದೊಂದು ರೊಟ್ಟಿಯನ್ನ ಕೊಡ್ತಾನೆ. ಆ ಮಕ್ಕಳು ಇಬ್ಬರೂ ಕೂಡ ಸೇವಿಸ್ತಾರೆ, ಸ್ವಲ್ಪ ನೀರನ್ನ ಕುಡಿತಾರೆ. ಇನ್ನೇನು ರಾಮು ಮತ್ತೆ ತನ್ನ ಹೆಂಡತಿ ಕುತ್ಕೊಂಡು ಒಂದು ರೊಟ್ಟಿಯನ್ನಾದರೂ ಸೇವಿಸೋಣ ಅನ್ನೋ ಅಷ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಭಿಕ್ಷುಕ ಬರ್ತಾನೆ. ಒಬ್ಬ ಭಿಕ್ಷುಕ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಯಾಚಿಸ್ತಾನೆ. ಆಗ ಕರುಣಾಮಯಿ ಆದಂತಹ ರಾಮು ತನ್ನ ಒಂದು ರೊಟ್ಟಿಯನ್ನ ದಾನ ಮಾಡ್ತಾನೆ. ಅವನು ಖುಷಿಯಿಂದ ತಿನ್ಕೊಂಡು ಹೋಗ್ತಾನೆ. ಇನ್ನೂ ಒಂದು ರೊಟ್ಟಿ ಉಳಿದಿರುತ್ತೆ, ಅದನ್ನ ಅರ್ಧ ಮಾಡಿ ರಾಮು ಸ್ವಲ್ಪ ಹೆಂಡತಿ ಸ್ವಲ್ಪ ಇನ್ನೇನ್ ಬ್ಯಾಗ್ ಹಾಕೋಬೇಕನ್ನೋ ಅಷ್ಟಿಗೆ ಒಬ್ಬ ಮುದುಕ ಬರ್ತಾನೆ. ತುಂಬಾ ದಿನ ಆಯ್ತು, ನನಗೆ ವಯಸ್ಸಾಯ್ತು, ನನಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನಡ್ಕೊಂಡು ಹೋಗಕ್ ಕಷ್ಟ ಆಗ್ತಿದೆ, ಸ್ವಲ್ಪ ಭಿಕ್ಷೆಯನ್ನ ನೀಡಿ ಅಂತ ಕೇಳ್ತಾನೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ರಾಮು ಹೆಂಡತಿಯ ಅರ್ಧ ಪಾಲನ್ನ ಆ ವೃದ್ಧನಿಗೆ ದಾನವನ್ನ ಮಾಡ್ತಾನೆ. ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಕುಷ್ಠರೋಗಿ ಬರ್ತಾನೆ. ಕುಷ್ಠರೋಗಿ ಬಂದು ನನಗೆ ಕುಡಿಯಲು ನೀರನ್ನ ಕೊಡಿ ಅಂತ ಹೇಳಿದಾಗ ಅವರ ಹತ್ರ ಇದ್ದಿದ್ದು ಕೇವಲ ಅರ್ಧದಷ್ಟು ನೀರಷ್ಟೆ. ಅವನು ಅದನ್ನೂ ಕೂಡ ದಾನ ಮಾಡ್ತಾನೆ. ಆಮೇಲೆ ಆ ಕುಷ್ಠರೋಗಿ ಹೇಳ್ತಾನೆ, ನನ್ನ ಜೊತೆ ನಾಯಿ ಕೂಡ ಬಂದಿದೆ, ಆ ನಾಯಿ ಕೂಡ ತುಂಬಾ ದಿನದಿಂದ ಊಟ ಮಾಡಿಲ್ಲ ಅಂತ ಹೇಳಿದಾಗ ತನ್ನ ಅರ್ಧ ಪಾಲಷ್ಟು ರೊಟ್ಟಿಯನ್ನು ಆ ನಾಯಿಗೆ ಹಾಕ್ತಾನೆ. ಅದಕ್ಕೋಸ್ಕರ ಎಲ್ಲವನ್ನ ದಾನ ಮಾಡ್ತಾನೆ. ಇನ್ನು ರಾಮುವಿಗೆ ಮತ್ತು ರಾಮುವಿನ ಹೆಂಡತಿಗೆ ತಿನ್ನಲು ಒಂದು ರೊಟ್ಟಿಯೂ ಕೂಡ ಇರೋದಿಲ್ಲ, ಅಥವಾ ಕುಡಿಯಲು ಒಂದು ತೊಟ್ಟು ನೀರು ಕೂಡ ಇರೋದಿಲ್ಲ. ಎಲ್ಲವನ್ನ ದಾನ ಮಾಡ್ತಾರೆ. ಆಮೇಲೆ ಅವರು ಚಿಂತಿಸ್ತಾ ಕೂರ್ತಾರೆ, ನಾವೇನ್ ಮಾಡೋದು ಅಂತ ಚಿಂತಿಸ್ತಾ ಕೂರ್ತಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಬರ್ತಾರೆ. ಅಂದ್ರೆ ಭಿಕ್ಷುಕ, ವೃದ್ಧ, ಕುಷ್ಠರೋಗಿ, ನಾಯಿ, ಈ 4 ಜನ ಬಂದು, ನಾನು ನಿನ್ನನ್ನ ಪರೀಕ್ಷೆ ಮಾಡಿದ್ದು ನೀನು ಯಾವ ರೀತಿಯಾದಂತಹ ದಾನವನ್ನ ಮಾಡ್ತೀಯ, ನಿಸ್ವಾರ್ಥದ ದಾನವನ್ನ ಮಾಡ್ತೀಯೋ ಅಥವಾ ಸ್ವಾರ್ಥದ ದಾನವನ್ನ ಮಾಡ್ತೀಯೋ ಅಂತ ಕೇಳಿದಾಗ ನೋಡ್ಬೇಕು ಅಂತ ನಾನು ಈ ಪರೀಕ್ಷೆಯನ್ನ ಮಾಡಿದ್ವಿ ಅಂತ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ ಅಲ್ಲಿ. ಆಗ ಅವನ ದಾನವನ್ನ ಮೆಚ್ಚಿಕೊಂಡು ದೇವತೆಗಳು ಆ ಒಂದು ಮನೆಯನ್ನ ಬಂಗಲೆಯನ್ನಾಗಿ ಪರಿವರ್ತನೆ ಮಾಡಿ ಎಂದೂ ಕಾಡದಂತಹ ಶ್ರೀಮಂತಿಕೆಯನ್ನ ಕೊಡ್ತಾರೆ. ಯಾವಾಗ ನಾವು ನಿಸ್ವಾರ್ಥತೆಯಿಂದ ಯಾವುದನ್ನೂ ಬೇಡದೆ ನಿರೀಕ್ಷಿಸದೆ ನಾವು ಯಾವಾಗ ಸೇವೆಯನ್ನ ಮಾಡ್ತೀವೋ ಆ ಸೇವೆಗೆ ಮಾತ್ರ ಪ್ರತಿಫಲ ಇದ್ದೇ ಇರುತ್ತೆ. ಶಿಬಿ ಚಕ್ರವರ್ತಿಯನ್ನ ಎಲ್ಲರೂ ಕೇಳೇ ಇದ್ದೀರಾ. ಒಮ್ಮೆ ಒಂದು ಗಿಳಿ ಪ್ರಾಣ ರಕ್ಷಣೆಗಾಗಿ ಬಂದಾಗ ಒಂದು ಹಕ್ಕಿ ಅಂತ ಹೇಳಿದ್ರೆ ಹದ್ದು ಬಂದು, ಆ ಗಿಳಿ ನನ್ನ ಹಕ್ಕು, ನಾನು ಅದನ್ನ ತಿಂತೀನಿ ಬಿಡು ಅಂತ ಹೇಳಿದಾಗ ಆ ಒಂದು ಧರ್ಮ ಪಾಲಕನಾದಂತಹ ಶಿಬಿ ಚಕ್ರವರ್ತಿ, ಇಲ್ಲ, ನನ್ನ ಹತ್ತಿರ ಅದು ಪ್ರಾಣ ರಕ್ಷಣೆಗಾಗಿ ಬೇಡ್ಕೊಂಡು ಬಂದಿದೆ, ಅದಕ್ಕೋಸ್ಕರ ಆ ಗಿಳಿಯನ್ನ ನಾನು ಕೊಡೋದಿಲ್ಲ, ಅವಶ್ಯಕವಿದ್ರೆ ನೀವು ನನ್ನ ದೇಹದ ತುಂಡುಗಳನ್ನ ಅಂದ್ರೆ ಅಂಗಾಂಗಗಳನ್ನ ಕತ್ತರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕತ್ತರಿಸಿ ಒಂದು ತಕ್ಕಡಿಯಲ್ಲಿ ಹಾಕ್ತಾನೆ. ಒಂದು ತಕ್ಕಡಿಯಲ್ಲಿ ಗಿಳಿ, ಇನ್ನೊಂದು ತಕ್ಕಡಿಯಲ್ಲಿ ತನ್ನ ಒಂದೊಂದು ಅಂಗಾಂಗಗಳನ್ನ ಕತ್ತರಿಸಿ ಹಾಕ್ತಾನೆ. ಆದ್ರೆ ಗಿಳಿಗೆ ಸಮಾನವಾದಂತಹ ತೂಕ
ಅವನ ಯಾವುದೇ ಅಂಗಗಳಲ್ಲಿ ಬರುವುದಿಲ್ಲ. ಅದಕ್ಕೆ ತನ್ನ ದೇಹವನ್ನೇ ತಕ್ಕಡಿಯ ಮೇಲೆ ಇಟ್ಟಾಗ ಅದು ಸಮಾನವಾಗಿ ತೂಗುತ್ತೆ. ಇದು ಕೂಡ ದಾನವೇ ಆಗುತ್ತೆ. ಯಾಕಂತ ಹೇಳಿದ್ರೆ ದಾನ ಧರ್ಮ, ತನ್ನ ಧರ್ಮ ಆ ಗಿಳಿಯ ಪ್ರಾಣ ರಕ್ಷಣೆ ಮಾಡೋದು. ಅದಕ್ಕೋಸ್ಕರ ತನ್ನ ದೇಹವನ್ನೇ ಮುಡಿಪಾಗಿಡಕ್ಕೆ ಅವನು ಏನ್ ಮಾಡ್ದ, ಸಂಕಲ್ಪವನ್ನ ಮಾಡ್ದ. ಇನ್ನು ಸೇವೆ ಅಥವಾ ದಾನಕ್ಕೆ ದಧೀಚಿ ಮಹರ್ಷಿಗಳನ್ನ ನಾವು ಉದಾಹರಣೆಯಾಗಿ ತಗೊಳ್ಳಬಹುದು. ಯಾವಾಗ ವೃತ್ರಾಸುರ ಅಂತ ರಾಕ್ಷಸ ಸ್ವರ್ಗಲೋಕವನ್ನೆಲ್ಲ ವಶಪಡಿಸಿಕೊಳ್ಳಲು ಪ್ರಯತ್ನಿಸ್ತಾನೆ, ಹಾಗೆ ಪ್ರಜೆಗಳ ದುಡ್ಡನ್ನ ಅಪಹರಿಸ್ತಿರ್ತಾನೋ, ಆಗ ಇಂದ್ರನು ಬ್ರಹ್ಮನತ್ರ ಹೋಗಿ ತನ್ನ ಸಮಸ್ಯೆಯನ್ನ ಹೇಳ್ಕೊಂಡಾಗ ಬ್ರಹ್ಮನು ಹೇಳ್ತಾನೆ, ದಧೀಚಿ ಮಹರ್ಷಿಯ ಬೆನ್ನಿನ ಮೂಳೆಯಿಂದ ನೀನು ವಜ್ರಾಯುಧವನ್ನ ತಯಾರಿಸಿ ವೃತ್ರಾಸುರನನ್ನ ಸಂಹರಿಸುವಂತ. ಆಗ ಇಂದ್ರನು ದಧೀಚಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ದಧೀಚಿ ಮಹರ್ಷಿಗಳ ಆಶ್ರಮ ಸಿಂಧೂ ನದಿಯ ತಟದಲ್ಲಿರುತ್ತೆ. ಹಾಗೂ ಆಶ್ರಮ ಹೇಗಿರುತ್ತೆ ಅಂತ ಹೇಳಿದ್ರೆ ನವಿಲುಗಳ ಕುಣಿದಾಟ, ಕೋಗಿಲೆಗಳ ಗಾನ, ಹೀಗೆ ಅನೇಕ ಸುಂದರವಾದಂತಹ ಪರಿಸರವನ್ನ ಉಳ್ಳಂತಹ ಒಂದು ಕಾಡಿನ ಒಳಗೆ ಏನಿರುತ್ತೆ ಅಂತ ಹೇಳಿದ್ರೆ ದಧೀಚಿ ಮಹರ್ಷಿಯ ಆಶ್ರಮ ಇರುತ್ತೆ. ಅವನು ಹೋಗ್ತಾನೆ ಇಂದ್ರ. ಹೋದಾದ್ಮೇಲೆ ದಧೀಚಿ ಹತ್ರ ಕೇಳ್ತಾನೆ, ನನಗೆ ನಿಮ್ಮ ಅಸ್ಥಿ ಬೇಕು ಅಂತ ಕೇಳಿದಾಗ ದಧೀಚಿ ಮಹರ್ಷಿಗಳು, ಇದಕ್ಕೋಸ್ಕರ ನಾನು ಜೀವಿಸಿದ್ದು, ನನ್ನಿಂದ ಲೋಕವು ಉದ್ಧಾರವಾಗುತ್ತೆ, ಲೋಕದ ರಕ್ಷಣೆಯಾಗುತ್ತೆ ಅಂತ, ಲೋಕದ ಜನರು ಸಮಸ್ತವಾಗಿ ಜನರು ಏನ್ ಮಾಡ್ತಾರೆ, ಸುಖದಿಂದ ಇರ್ತಾರೆ ಅಂತ ಹೇಳಿದ್ರೆ ನಾನು ನನ್ನ ಅಸ್ಥಿಯನ್ನ ಕೊಡಕ್ಕೆ ಸಿದ್ಧ ಅಂತ ಹೇಳಿ ಅಸ್ಥಿಯನ್ನ ಕೊಡ್ತಾನೆ. ಹಾಗೆ ದಧೀಚಿ ಹೇಳ್ತಾನೆ, ಲೋಕೋ ಜನಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಹೇಳಿ ತನ್ನ ದೇಹತ್ಯಾಗವನ್ನ ಮಾಡಿ ವಜ್ರಾಯುಧದ ನಿರ್ಮಾಣಕ್ಕಾಗಿ ಬೆನ್ನಿನ ಮೂಳೆಯನ್ನ ದಾನ ಮಾಡ್ತಾನೆ. ಅದರಿಂದ ಅವನು ಅಂದ್ರೆ ಇಂದ್ರನು ವಜ್ರಾಯುಧವನ್ನ ತಯಾರಿಸಿ ವೃತ್ರಾಸುರನನ್ನ ಸಂಹರಿಸ್ತಾನೆ. ಈ ರೀತಿಯಾದಂತಹ ದಾನ ಸೇವೆಗಳು ನಮ್ಮ ಪೂರ್ವಜರಿಂದಲೂ ಬಂದಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ ಪೂರ್ವಜರಿಂದ ಬಂದಂತಹ ಈ ಒಂದು ಸೇವೆ ಎಂಬ ವಿಷಯನ್ನ ನಾವು ತಿರಸ್ಕರಿಸದೆ ಎಲ್ಲರಿಗೂ ನಿಸ್ವಾರ್ಥವಾದಂತಹ ಸೇವೆಯನ್ನ ಮಾಡಬೇಕು. ಈಗ ಒಬ್ಬ ಶಿಕ್ಷಕ ಶಾಲೆಗೆ ಹೋಗ್ತಾನೆ, ಶಿಕ್ಷಣವನ್ನ ಕಲಿಸ್ತಾನೆ. ಅವನು ಎಂದಿಗೂ ಕೂಡ ದುಡ್ಡಿನ ಬಗ್ಗೆ ಆಸೆಯನ್ನ ಪಡಬಾರ್ದು. ಯಾಕಂತ ಹೇಳಿದ್ರೆ ಶಿಕ್ಷಕ ವೃತ್ತಿ ಅನ್ನೋದು ದುಡ್ಡಿನ ಬದಲಾಗಿ ಮಕ್ಕಳ ಜೊತೆ ಒಡನಾಡುವಂತಹ ಒಂದು ಸಂದರ್ಭವಾದಂತಹ ಸಮಯವಾಗಿರುತ್ತೆ. ಯಾವಾಗ ಆ ಶಿಕ್ಷಕ ದುಡ್ಡಿನ ಮೋಹಕ್ಕೆ ಅಥವಾ ಸಂಬಳದ ಮೋಹಕ್ಕೆ ಅವನು ಬೀಳ್ತಾನೋ ಆಗ ಸೇವೆ ಅನ್ನೋದು ಹೋಗುತ್ತೆ. ಸೇವೆ ಮಾಡ್ಬೇಕಂತ ಹೇಳಿದ್ರೆ ನಾವು ನಿಸ್ವಾರ್ಥತೆಯಿಂದ ಶಿಕ್ಷಕರು ಕಲಿತಂತಹ ವಿಷಯವನ್ನ ಮಕ್ಕಳಿಗೆ ಬೋಧಿಸುತ್ತಾ ಹೋದ್ರೆ ಅದರ ಪ್ರತಿಫಲ ದೇವರು ಸಂಬಳದ ಮೂಲಕ ಕೊಡ್ತಾನೆ. ಅದರ ಬದಲು ನಾವು ಸಂಬಳಕ್ಕಾಗಿ ಶಿಕ್ಷಕರಾಗಬಾರ್ದು ಅಂತ ನಮಗೆ ತಿಳಿದವರಿಗೂ ಹೇಳಬೇಕು, ನಾವು ಕೂಡ ಪಾಲಿಸಬೇಕು. ಮನಸ್ಸು ಮಾತಾಡಿತು ಎಂಬ ಪುಸ್ತಕದಲ್ಲಿ 13ನೇ ಕಥೆಯನ್ನ ನೋಡಬಹುದು. ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ತುಂಬಾ ಚೆನ್ನಾಗಿ ಓದುವಂತಹ ಬುದ್ಧಿವಂತ ಹುಡುಗನಾಗಿರ್ತಾನೆ. ಅವನಿಗೆ ತುಂಬಾ ವರ್ಷ ಆದ್ಮೇಲೆ ಅವನಿಗೆ ಬ್ರೇನ್ ಹೆಮುರೇಜ್ ಅನ್ನುವಂತ ರೋಗ ಬರುತ್ತೆ. ಅವನು ಇನ್ನೇನು ಮರಣದ ಸಮಯದಲ್ಲಿ ಇರ್ತಾನೆ, ಇನ್ನೇನು ಮರಣವನ್ನ ಅಪ್ಪಬೇಕು ಅಂತ ಅನ್ನೋ ಸಮಯದಲ್ಲಿ ಅವನು ಬದುಕುಳಿತಾನೆ. ಆಗ ಅವನು ಚಿಂತಿಸ್ತಾನೆ, ನಾನು ಇನ್ನು ಬದುಕ್ತೇನೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಬೋನಸ್ ಇದ್ದ ಹಾಗೆ ಅಂತ ಹೇಳಿಕೊಂಡು ಈ ಬೋನಸ್ ಜೀವನವನ್ನ ನಾನು ವ್ಯರ್ಥ ಮಾಡಬಾರ್ದು ಅಂತ ತಿಳ್ಕೊಳ್ತಾನೆ. ಇದೇ ಸಮಯದಲ್ಲಿ ಏಡ್ಸ್ ಎಂಬ ವೈರಾಣು ರೋಗ ನಮ್ಮ ಭಾರತಕ್ಕೆ ಬಂದಿರುತ್ತೆ. ಏಡ್ಸ್ ಬಂದಂತಹ ಮಕ್ಕಳನ್ನ ಅವರ ತಂದೆ ತಾಯಿಗಳು ದೂರ ಮಾಡಿ ಫುಟ್ಪಾತ್ ನಲ್ಲಾಗಿರ್ಲಿ ತನ್ನ ಮನೆಯ ಮುಂದೆ ಆಗಿರ್ಲಿ ಬಿಟ್ಟು ಏನ್ ಮಾಡ್ತಾರೆ, ತಂದೆ ತಾಯಿ ಹೋಗಿರ್ತಾರೆ. ಅಂತಹ ಮಕ್ಕಳನ್ನ
ಮಕ್ಕಳನ್ನ ಹುಡುಕಿಕೊಂಡು 12 ಜನ ಏಡ್ಸ್ನಿಂದ ಪೀಡಿತರಾದಂತಹ ಮಕ್ಕಳನ್ನ ಅವನು ತನ್ನ ಸ್ವಂತ ಮಕ್ಕಳಂತೆ ಸಾಕಿ ಸಲಹಿ ಏಡ್ಸ್ನಿಂದ ಮುಕ್ತಾಯ ಮಾಡ್ತಾನೆ. ಆ ಏಡ್ಸ್ ಮಕ್ಕಳನ್ನ ರಕ್ಷಿಸಬೇಕಾದ್ರೆ ಅವರ ಸಂಬಂಧಿಕರು ಏಡ್ಸ್ ರೋಗ ಅನ್ನೋದು ಬಹಳ ದುಷ್ಟ ರೋಗ ಆಗಿದೆ, ನೀನು ಅವ್ರ ಜೊತೆ ಇರಬೇಡ ಅಂತ ಹೇಳಿದ್ರು ಕೂಡ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಏಡ್ಸ್ ಮಕ್ಕಳಿಗೆ ಆಶ್ರಯವನ್ನ ಕೊಡ್ತಾರೆ. ಇದನ್ನ ಓದಿದಂತಹ ನಾನು ಅವರ ದೂರವಾಣಿಗೆ ಕರೆಯನ್ನ ಮಾಡಿ ಮಾತನಾಡಿದೆ. ಅವರು ಕೆಲವು ಲೇಖನಗಳನ್ನ ಕೂಡ ಕಳಿಸಿದ್ರು. ಅದನ್ನೆಲ್ಲ ಓದಿದ ನಾನು ಸೇವೆಯನ್ನ ಮಾಡಿದ್ದಾರೆ, ಇವರು ಸೇವೆ ಎಂಬ ಹೆಸರಿಗೆ ತಕ್ಕವರಾಗಿದ್ದಾರೆ ಅಂತ ನಾನು ತಿಳಿದೆ. ಇಂತಹ ಸೇವೆಯನ್ನ ನಾವು ಹೆಚ್ಚಾಗಿ ಮಾಡಬೇಕು. ಅವರ ಹೆಸರೇ ಅಜಯ್ ಶರ್ಮಾ ಅಂತ. ನನ್ನ 4ನೇ ತರಗತಿಯಲ್ಲಿ ನನ್ನ ಹುಟ್ಟಿದ ಹಬ್ಬದ ದಿನದಂದು ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಎಲ್ಲರೂ ತಂದೆ ತಾಯಿಯ ಮೇಲೆ ಪ್ರೀತಿ ಇಲ್ಲದೆ ಇರುವಂತಹ ಮಕ್ಕಳು ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಹಾಕಿದ್ರು. ಆದರೂ ಕೂಡ ಆ ಒಂದು ಸಂಸ್ಥೆಯ ಅಂದ್ರೆ ಮಾತೃಭೂಮಿ ವೃದ್ಧಾಶ್ರಮದ ಸಂಸ್ಥಾಪಕರು ಮತ್ತು ಅವರ ಕುಟುಂಬದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವೃದ್ಧರಿಗೆ ತನ್ನ ಮಕ್ಕಳ ಮೇಲೆ ಯಾವುದೇ ರೀತಿಯಾದಂತಹ ಬೇಸರ ಆಗ್ಬಾರ್ದು ಅಥವಾ ಮನೆಯ ಕಡೆ ಚಿಂತೆ ಹೋಗ್ಬಾರ್ದು ಅಂತ ಹೇಳಿ ಎಲ್ಲಾ ರೀತಿಯಾದಂತ ಆನಂದವನ್ನ ನೀಡೋಕೆ ಆ ಒಂದು ಕುಟುಂಬ ಯಾವಾಗಲೂ ಕೂಡ ಪ್ರಯತ್ನ ಪಟ್ಟು ವೃದ್ಧರ ಸೇವೆಯಲ್ಲಿ ತೊಡಗಿರ್ತಾರೆ. ಇದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಹಾಗೆ ಉಡುಪಿಯಲ್ಲಿ ಯಾರು ಅಶಕ್ತರೋ ಶಕ್ತಿಹೀನರಾಗಿರ್ತಾರೋ ಅವರಿಗೆ ಒಂದು ಸೇವೆಯನ್ನ ಮಾಡುವ ಸೌಭಾಗ್ಯ ನಮ್ಮದು ಅಂತ ಹೇಳ್ತಾ ಶಶಿಕಿರಣ್ ಅನ್ನೋರು ಅನಾಥ ಸ್ವರ್ಗವನ್ನ ಅವರು ನಿರ್ಮಾಣ ಮಾಡಿದ್ದಾರೆ. ಹೀಗೆ ಎಲೆಮರೆ ಕಾಯಿಯಂತೆ ಪ್ರತಿದಿನ ನಿಸ್ವಾರ್ಥ ಸೇವೆಯನ್ನ ಮಾಡ್ತಿರೋರು ಅನೇಕರಿದ್ದಾರೆ. ಅವರನ್ನ ಗುರುತಿಸಿ ಅವರನ್ನ ಸನ್ಮಾನಿಸಿ ನಾವು ಕೂಡ ಸೇವೆಯನ್ನ ಮಾಡುವವರಂತಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.